ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಮ್ಮ ನಮ್ಮ ರಾಜ್ಯದ ಗೃಹ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರದು ಗಾನ ಭಜನೆ ಮಂತ್ರಿಮಂಡಲದ ಇದು ಎಲ್ಲ ನಡೀತಾ ಇದೆ. ಭಜನೆ ಮಾಡ್ತಾರೆ ಅಂದರೆ ಆರ್ ಎಸ್ ಎಸ್. ಇವ್ರಿಗೆ ಯಾವಾಗ ಬುದ್ಧಿ ಬರುತ್ತೋ, ಇವ್ರು ಯಾರು ಅಂತಲೇ ಗೊತ್ತಾಗಲಿಲ್ಲ. ಇವರು ಬುದ್ಧಿ ಇರೋರಾಗಿದ್ದರೆ ಏನೋ ಒಂದು ಸತಿ ಹೇಳಿದ್ರೆ ಕೇಳಿಸ್ಕೊಂಡು ಸುಮ್ಮನೆ ಆಗೋರು. ಇವ್ರಿಗೆ 50 ಸತಿ ಹೇಳಿದ್ರು ಕಿವಿ ಕೇಳಲ್ಲ ಅಂದರೆ, ಕೋರ್ಟ್ ಹೇಳಿದ್ರು ಕಿವಿ ಕೇಳಲ್ಲ ಅಂದರೆ ಇವ್ರಿಗೆ ಯಾರು? ಇವ್ರಿಗೆ ಏನು, ಇದರ ಉದ್ದೇಶ ಏನು ಅಂತ ನಂಗೆ ಗೊತ್ತಾಗಲಿಲ್ಲ. ಸುದ್ದಿಲಿರಬೇಕು. ಒಂದು ಕೆಲಸ ಮಾಡಿ ಎಲ್ಲರೂ, ಆರ್ ಎಸ್ ಎಸ್ ಅಂತ ಅವ್ರು ಏನಾದ್ರು ಹೇಳಿದ್ರೆ ಯಾರು ಮಾತಾಡಬೇಡಿ. ಯಾಕೆ ಅವ್ರಿಗೆ ಇದನ್ನು ಕೊಡ್ತೀರಾ, ಉತ್ತರ ಕೊಡ್ತೀರಾ? ಉತ್ತರ ಕೊಟ್ಟು ಅವರನ್ನು ಪ್ರಚಾರ ಮಾಡ್ತಾಯಿದ್ದೀರಾ? ಇಲ್ಲ ಈ ಕಡೆ ಅವರೇನೋ ಬಿ ಜೆ ಪಿನಿಗ ಮತ್ತು ಆರ್ ಎಸ್ ಎಸ್ನಿಗ ಪ್ರಚಾರ ಮಾಡ್ತಾರೆ. ಮಾಡ್ಕೊಳ್ಳಿ ಬಿಡಿ. ಮಾಡಿಕೊಂಡ್ರೆ ಯಾರಿಗೂ ಒಳ್ಳೆಯದು? ಬಿ ಜೆ ಪಿಗೆ ಒಳ್ಳೆಯದು, ಆರ್ ಎಸ್ ಎಸ್ಗೆ ಒಳ್ಳೆಯದು. ನೀವಾರೂ ಮಾತಾಡೋಕ್ಕಾಗಲ್ಲ, ಅವರಾದರೂ ಮಾತಾಡಲಿ, ಪ್ರಚಾರ ಮಾಡಲಿ. ಪಕ್ಷದ ಪ್ರಚಾರ ತುಂಬ ಪ್ರಾಮುಖ್ಯತೆಯಿಂದ ಮಾಡ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರಿಗೆ ನೀವೇ ಒಂದು ಏನು ಇದನ್ನು ಕೊಡಬೇಕಲ್ಲ, ಪ್ರಶಸ್ತಿ ಕೊಟ್ಬಿಡ್ಬೇಕು. ಬಿ ಜೆ ಪಿಯವರು, ನೀವು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀರಾ, ನಿಮಗೆ ನಾವು ನಮ್ಮ ಪಕ್ಷದ ವತಿಯಿಂದ ನಿಮಗೆ ಒಂದಷ್ಟು ಪ್ರಶಸ್ತಿನೀಗ ವಿತರಣೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಅಂತ ಹೇಳಿ ಒಂದು ಅನೌನ್ಸ್ ಮಾಡಿ, ಆವಾಗ ಅವರು ಅದನ್ನೀಗ ಸ್ವೀಕಾರ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಅವ್ರದ್ದೇ ಆದ ಕಲಬುರ್ಗಿ ಸೆಂಟ್ರಲ್ ಜೈಲಲ್ಲಿ ಯಾರೋ 3 ಜನ ಎಸ್ಕೇಪ್ ಆಗಿದ್ದಾರಂತೆ. ಅದರ ಬಗ್ಗೆ ಅವ್ರಿಗೆ ಮಾತೇ ಇಲ್ಲ. ಯಾಕಾಯಿತು ಇದು ಅಂತ. ಎಸ್ಕೇಪ್ ಆಗಿ ಅವರು ಅಲ್ಲಿಂದ ಕಂಬಿ ಕೊಯ್ದು ಆಚೆಗೆ ಓಡೋಗಿದ್ದಾರೆ 3 ಜನ. ಒಬ್ಬ ಮುಸ್ಲಿಮು, 2 ಹಿಂದೂಗಳು. 3 ಜನ ಕೊಲೆ ಕೇಸ್ನಲ್ಲಿ ಸಜಾ ಕೈದಿಗಳು ಆಚೆಗೆ ಹೋಗ್ತಾರೆ ಅಂತಂದರೆ ಪೊಲೀಸ್ನವ್ರೇನು ಕಡಲೆ ಬೆಳ್ಳೆ ತಿಂತಾಯಿದ್ರ, ಇಲ್ಲ ಅವರಿಗೆ ಇವರೆಲ್ಲ ಸಹಕಾರ ನೀಡಿದ್ರ? ಎಷ್ಟು ಕೋಟಿಗೆ ಇಲ್ಲ ಎಷ್ಟು ಲಕ್ಷಕ್ಕೆ ಸಹಕಾರ ಕೊಟ್ಟರು? ಮತ್ತು ಹಲೋ ಕುಮಾರ್ ಅವರು ಏನೋ ಅವ್ರನ್ನೀಗ ಭಾಳ ದಕ್ಷ ಅಧಿಕಾರಿ ಹಂಗೆ ಹಿಂಗೆ ಅಂತ ಇದ್ದಾರಲ್ಲ, ಏನು ದಕ್ಷ ಅಧಿಕಾರಿಗಳು? ಎಲ್ಲರೂ ಕೂಡ ಯಾಮಾರಿಸ್ಬೋದು ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಉದಾಹರಣೆ ನೋಡಿ. ಇದು ದೊಡ್ಡ ಉದಾಹರಣೆ ಅಂತಂದರೆ ತಪ್ಪಾಗಲಾರ್ದು. ಕಾರಣ ಏನು ಹೇಳಿ? ಯಾರು ದಕ್ಷ ಆದರೆ ಏನು? ದಕ್ಷನೂ ಇಲ್ಲ, ಭಿಕ್ಷನೂ ಇಲ್ಲ. ದಕ್ಷ ಅಧಿಕಾರಿ ಅಂದ್ಬಿಟ್ಟು ಅವ್ನು ಕಳೆದೇ ಇರ್ತಾನ? ಮೋಸ ಮಾಡದೇ ಇರ್ತಾನ? ಪೊಲೀಸ್ನವರು ಏನೇನೋ ಕಾನೂನುಗಳು ಏನೇನೋ ಇದನ್ನೆಲ್ಲ ಮಾಡಿದ್ರು, ಆದರೂ ಕೂಡ ಅದನ್ನೀಗ ಸರಿಪಡಿಸೋಕ್ಕಾಗಿಲ್ಲ. ಕಾರಣ ಏನು ಹೇಳಿ? ಎಲ್ಲರಿಗೂ ಲಂಚ ಬೇಕು, ಎಲ್ಲರಿಗೂ ಕಾಸು ಬೇಕು. ಆ ಕಾಸೇ ಒಂದು ದೊಡ್ಡ ಸಮಸ್ಯೆಯ ಗಿಡ. ಆ ಗಿಡ ಕಿತ್ಕೊಳ್ಳೋಕ್ಕೆ ಎಲ್ಲರೂ ಪ್ರಯತ್ನ ಪಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಆದರೆ ದೇಶಕ್ಕೆ ಸಮಸ್ಯೆ ಆದರೆ ನಿಮಗೇನು ತೊಂದರೆ ಇಲ್ಲ. ಯಾಕೆ ಹೇಳಿ? ಸಂಬಳ ಬರ್ತದಲ್ಲ, ತಿಂಗಳ ನಿಮ್ಮ ಕುಟುಂಬ ನಡೀತದೆ. ಮತ್ತು ನೀವು ಗಿಂಬಳ ತಗೊಂಡಿರ್ತೀರ, ಅದು ಬೇರೆ ಒಂದಷ್ಟು ಆಸ್ತಿ ಮಾಡ್ತೀರಾ. ನಿಮ್ಮ ಜೀವನ ಹಾಕೋಕ್ಕೆ ಏನು ಬೇಕೋ ಅದಕ್ಕೆ ಸರ್ಕಾರಕ್ಕೆ ಕೆಲಸಕ್ಕೆ ಸೇರಿಕೊಂಡಿದ್ದೀರಾ. ಪ್ರೈವೇಟಲ್ಲಿ ದುಡ್ದಿದ್ರೆ ಗೊತ್ತಾಗಿರೋದು ಎಷ್ಟು ಕಷ್ಟ ಇದೆ, ಯಾವ ರೀತಿ ನಾವು ಜೀವನ ಸಾಗಿಸ್ಬೇಕಾದ್ರೆ ಏನೆಲ್ಲ ಮಾಡಬೇಕು ಅಂತ. 8 ಅವರ್ ಹೆಂಗೋ ಕಾಲು ಅಳ್ಳಾಡಿಸ್ಕೊಂಡು ಹತ್ತಿಂದ ಇತ್ತಾಗೆ ದಿನ ತುಂಬಿಸ್ಬಿಟ್ರೆ ಆಗೋಯ್ತು, 8 ಅವರ್ ಆಗೋಯ್ತದೆ. ಆಮೇಲೆ ತಗೊಳ್ಳಿ, ಅದ್ರಲ್ಲಿ ಗಿಂಬಳ ಬೇರೆ. ಏನ್ರಿ ಕಾನೂನಾಗಿದೆ ಪೊಲೀಸ್ನಲ್ಲಿ? ಗೃಹ ಮಂತ್ರಿಗಳೇ ಇದು ಏನಪ್ಪ ಇವನು ಪ್ರಿಯಾಂಕ ಖರ್ಗೆ, ಮಲ್ಲಿಕಾರ್ಜುನೆಯ ಮಗ ಪ್ರಿಯಾಂಕ ಖರ್ಗೆ ಅವರು ಗೃಹ ಮಂತ್ರಿಗಳಾಗಿ ಎಷ್ಟರ ಮಟ್ಟಿಗೆ ಸರ್ಕಾರನಿಗ ನಡೆಸ್ತಾರೆ, ಎಷ್ಟರ ಮಟ್ಟಿಗೆ ಅವ್ರ ಖಾತೆನಿಗ ನಿರ್ವಹಿಸ್ತಾರೆ ಹಂಗಂತ. ಬೇರೆಯವ್ರ ವಿಷಯ ಎಲ್ಲ, ಊರ ವಿಷಯ ಎಲ್ಲ ಉಸಾಬರಿ ಬೇಕು ನಿನಗೆ. ನಿನ್ನ ಖಾತೆಯಲ್ಲಿ ಆಗೋವಂಥ ಉಸಾಬರಿ ಯಾರು ನೋಡೋದಪ್ಪ? ಹೇಳಪ್ಪ ಮಲ್ಲಿಕಾರ್ಜುನ್ ಖರ್ಗೆ, ಇದು ಸರಿನಾ?
ಯಾವಾಗ ನೀವುಗಳು ಎಲ್ಲರೂ ನಿಮ್ಮ ಇದನ್ನೀಗ ನೀವು ವಹಿಸ್ಕೊಂಡಿರೋ ಖಾತೆಗಳೀಗ ನೀವು ಎಲ್ಲಿಗೆ ಅವ್ರಿಗೆ ಕೆಲಸ ಮಾಡ್ತೀರಂತ ನಂಗೆ ಗೊತ್ತಾಗಿಲ್ಲ. ಬರೀ ಬೇಡದೇ ಕೆಲಸಕ್ಕೆಲ್ಲ ಕೈ ಹಾಕ್ತೀರ, ಓಡಾಯ್ತೀರಾ. ಆಮೇಲೆ ಪ್ರಿಯಾಂಕಾ ಖರ್ಗೆ ನೋಡಿ, ನಿಮ್ಮ ಖಾತೆಯಲ್ಲಿ ದೊಡ್ಡ ಹೆಗ್ಣ ಬಿದ್ದೋಗಿದೆ. ಆ ಹೆಗ್ಣ ಹುಡುಕ್ಬೇಡ ನೀನು. ಪಕ್ಕದಲ್ಲಿ ಇರ್ತಕ್ಕಂಥ ನೊಣ ಬಿದ್ದೋಗಿದೆಯಲ್ಲ, ನೊಣ ಕಾಣುತ್ತೆ ನಿಂಗೆ, ಹೆಗ್ಣ ಕಾಣಲ್ಲ. ಅದ್ಯಾಕೆ ಕಾಣಲ್ಲ ಹೆಗ್ಣ? ಹಾಂ, ಏನಪ್ಪ ಇದು? ನನಗೇನೋ ಇದು ನಿಂಗೆ ಸರಿ ಅನಿಸ್ಲಿಲ್ಲ. ನಾನೊಬ್ಬ ಮಾಮೂಲಿ ಮ್ಯಾನ್ಗೇನೆ ಸರಿ ಅನಿಸ್ಲಿಲ್ಲ. ಹಂಗಂದರೆ ನಿಮಗೆಲ್ಲ ಹೆಂಗೆ ಸರಿ ಅನಿಸುತ್ತೆ ಇದು? ನನಗಂತೂ ಅರ್ಥ ಆಗಲಿಲ್ಲ. ಯಾಕೆಂತಂದರೆ ನೀವು 5 ವರ್ಷ ಮಂತ್ರಿ ಮಂಡಲನೀಗ ರಚನೆ ಮಾಡಿಕೊಂಡು ಮಂತ್ರಿಗಳು ನಾವು ಹಂಗೆ ಹಿಂಗೆ ಅಂತ ಜಂಬ ಕೊಚ್ಕೊಂಡು ತಿರ್ಗಾಡ್ತಿರಲ್ಲ. ನಿಮ್ಮ ಮಂತ್ರಿ ಮಂಡಲದಲ್ಲಿ ಏನೇನು ಕಟ್ಟಾಕಿದ್ದೀರ ಹಂಗಂತ ತೋರಿಸ್ತೀರಾ ಒಂಚೂರು? ಇದನ್ನೇನಾ ಇವ್ರು 3 ಜನ ಓಡೋದ್ರಲ್ಲ, 25 ಅಡಿ ಗೋಡೆ ಎಗರ್ಕೊಂಡು ಹತ್ತಾರೆ ಅಂತಂದರೆ 25 ಅಡಿ ಹತ್ತೋವ್ರಿಗೆ ಈ ಪೊಲೀಸ್ನವ್ರು ಏನು ಮಾಡ್ತಿರೋ? ಕಳ್ಳೆಬೆಲ್ಲ ತಿಂತಾಯಿದ್ರಾ? ಇಲ್ಲ ಅವ್ರಿಗೆಲ್ಲ ಮೆಟ್ಲುಗಳಾಗಿದ್ರೆ ಎಲ್ಲ ಪೊಲೀಸ್ನವ್ರು ಒಬ್ಬರ ಮೇಲೆ ಒಬ್ಬರು ನಿಂತ್ಕೊಂಡು ಅವ್ರ ಮೇಲೆ ಹತ್ಕೊಂಡು ಆಚೆ ಹೋಗಿರ್ಬೇಕು ಅವರು, ಅಲ್ವಾ? ಕರೆಕ್ಟು. ಅವ್ರ ಪಾಪ ಹೊರೆ ಹೊತ್ತಿದ್ರಲ್ವ, ಅದಕ್ಕೆ ಯಾರಿಗೂ ಹೇಳೋಕ್ಕಾಗಲಿಲ್ಲ ಪೊಲೀಸ್ನವರು. ಏನ್ರಿ ಇದು? ಯಾವ ರೀತಿ ಮಾತಾಡೋದು, ಏನು ಮಾತಾಡೋದು ಅಂತ ನನಗೇನೆ ತಲೆ ಓಡ್ತಾ ಇಲ್ಲ. ನಾನೊಂದು ಯೂಟ್ಯೂಬ್ ಮಾಡಿ ಯೂಟ್ಯೂಬ್ನಲ್ಲಿ ನಾನು ಒಂದಷ್ಟು ಸಾಮಾಜಿಕ ನ್ಯಾಯನಿಗೆ ಒದಗಿಸೋಕ್ಕೆ ತಿಳಿಸ್ಬೇಕು ಅಂತಂದರೆ ನ್ಯಾಯವಾಗಿರತಕ್ಕಂಥ ವಿಷಯಗಳೇ ಇಲ್ವಾ? ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ವಿಕೃತ ಸುದ್ದಿಗಳೇ. ಸಾಧಾರಣ ಸುದ್ದಿಗಳಲ್ಲ ಇವೆಲ್ಲ, ವಿಕೃತ, ಮನಸ್ಸಿಗೆ ನೋವಾಗುವಂಥ ಘಾಸಿ ತರ್ತಕ್ಕಂಥ ವಿಷಯಗಳು. ಮನಸ್ಸಿಗೆ ಘಾಸಿ ಆಗೋದಂದರೆ ಏನು? ಅಲ್ಲಪ್ಪ, ಅವರು ಹೊರಗಡೆ ಬಂದು ಆ 3 ಜನ ಕೈದಿಗಳನ್ನು ಮತ್ತೆ ಅವರು ಯಾರನ್ನ ಕೊಲೆ ಮಾಡಿದ್ರೋ, ಯಾರಿಂದ ಒಳಗೋಗಿದ್ವಿ ಹಿಂಗಂತೇಳಿ ಅವ್ರಿಗೇನಾದ್ರು ಹೋಗಿ ಅಟ್ಯಾಕ್ ಮಾಡಿ ಅವ್ರಿಗೇನಾದ್ರು ತೊಂದರೆ ಕೊಟ್ಟರೆ ಯಾರಿಗೆ ಹೊಣೆ? ಯಾಕೋಸ್ಕರ ಜೈಲಲ್ಲಿ ಹಾಕ್ತಾರೆ ಒಳಗಡೆ? ಒಂದಷ್ಟು ಒಳಗಡೆ ಏನಾದ್ರು ಕಲ್ತ್ಕೊಂಡು ಒಳ್ಳೆಯವನಾಗಬೇಕು, ಒಳ್ಳೆಯವನಾಗಿ ಬದುಕಬೇಕು ಅನ್ನೋದು ಯೋಚನೆ ಮಾಡಲಿಂಗಂತೇಳಿ ಜೈಲಲ್ಲಿ ಹಾಕೋದು. ಇವರು ಒಳ್ಳೇದನ್ನೆಲ್ಲ ಇವರು ಕೆಟ್ಟದನ್ನೇ ಮಾಡೋಂಗಂತ ಯೋಚನೆ ಮಾಡ್ಕೊಂಡು ಈಚೆ ಓಡ್ಬರ್ತಾರೆ ಅಂತಂದರೆ ಇವ್ರನ್ನ ಯಾರು ಏನು ಅಂದ್ಕೋಬೇಕು ಅಂತಲೇ ನಂಗೆ ಅರ್ಥ ಆಗಿಲ್ಲ. ಯಾಕೋಸ್ಕರ ಇವ್ರನ್ನೀಗ ಜೈಲಿಗೆ ಹಾಕಿದ್ರಿ? ಬಿಟ್ಬಿಟ್ಟಿದ್ರೆ ಚೆನ್ನಾಗಿತ್ತಲ್ವ? ಅಲ್ಲಪ್ಪ, ಜಡ್ಜು ಯಾಕೆ ಅಷ್ಟೊಂದು ಕಷ್ಟ ತಗೊಂಡವ್ರನ್ನೀಗ ಫೈಲ್ನೆಲ್ಲ ಓದಿ ಸ್ಟಡಿ ಮಾಡಿ ಅವರು ಇಷ್ಟು ವರ್ಷ ಜೈಲಲ್ಲಿರಲಿ ಇದ್ದರೆ ಇವರು ಜೀವಂತವಾಗಿರ್ತಾರೆ, ಒಂದು ವೇಳೆ ಇವರೇನಾದ್ರೂ ಬುದ್ಧಿ ಕಲಿತು ಏನಾದ್ರೂ ಹೊರಗಡೆ ಮತ್ತೆ ಸಮಾಜಕ್ಕೆ ಬಂದರೆ ಒಳ್ಳೇದು ಮಾಡ್ತಾರೆ ಹೆಂಗಂತ ಯೋಚನೆ ಮಾಡಿದ್ರೆ ಇವರು ಅರ್ಧದಲ್ಲೇ ಎದ್ದು ಓಡ್ಬರ್ತಾರೆ ಹೆಂಗಂತಂದರೆ ಇವರು ಇನ್ನೇನು ಮಾಡೋಕ್ಕೆ ಹೊರಟು ಬಂದವ್ರೇನು ಹೇಳಿ ಈಚೆ? ಇದನ್ನಿಗೆ ಬೇಯಿಸಿ ಇವ್ರನಿಗೆ ಯಾವತ್ತು ಹಿಡಿತಾರೆ ಈ ಪೊಲೀಸ್ನವರು? ಈ ಪೊಲೀಸ್ನವರು ಯಾರ ಮೇಲೆ ಹೇಳೋದು ಹೇಳಿ? ಏನೂ ಹೇಳೋಕ್ಕಾಗಲ್ಲ. ಯಾವ ಪೊಲೀಸ್ ಮೇಲೂ ಯಾವ ವಿಷಯನೂ ಯಾರಿಗೂ ಏನೂ ಹೇಳೋಕ್ಕಾಗಲ್ಲ. ಹಂಗಾಗಿದೆ ಈಗ ಪರಿಸ್ಥಿತಿ. ಅಲೋಕ್ ಕುಮಾರ್ ದೊಡ್ಡ ಆಫೀಸರು, ಅವ್ರು ಹಂಗೆ ಹಿಂಗೆ ಅಂತ ಇದ್ರು. ಅಲೋಕ್ ಕುಮಾರ್ಗೆ ಹೊಡೆದ್ಬಿಟ್ರು, ಚಳ್ಳೆಹಣ್ಣು ತಿನ್ನಿಸ್ಬಿಟ್ರು ಕೈದಿಗಳು. ಏನೋ ಮಾಡ್ಕೊಳಕ್ಕಾಗಲ್ಲ. ಇವೆಲ್ಲ ಸುಮ್ಮನೆ ಭ್ರಮೆ. ಅವರಿದ್ದರೆ ಹಿಂಗೆ, ಈ ಕಮಿಷನ್ರು ಹಿಂಗೆ, ಆ ಕಮಿಷನ್ರು ಹಿಂಗೆ, ಅವ್ರು ಹೆಂಗೆ ಮಾಡ್ತಾರೆ? ಬರೀ ಹೇಳ್ಕೊಂಡು ತಿರ್ಗಾಡೋದಷ್ಟೇ. ಪೇಪರ್ ಹುಲಿಗಳು ಇವರೆಲ್ಲರೂ. ಪೇಪರಲ್ಲಿ ಮಾತ್ರ ಹೇಳ್ಕೋಬೇಕಷ್ಟೇ. ಇವರ ಇನ್ನೇನು ಇದನ್ನಿಗೇನು ಹಿಸ್ಟ್ರಿನಲ್ಲೇನು ಬರ್ಕೊಳಕ್ಕಾಗಲ್ಲ. ಇಂಥವ್ರು ಇದ್ದು ಇಂಥ ದೊಡ್ಡ ಸಾಹಸ ಕೆಲಸ ಮಾಡಿದ್ರು ಅಂತೇನು ಬರ್ಕೊಳಂಗಿಲ್ಲ. ಎಲ್ಲ ಪೇಪರ್ ಹುಲಿಗಳು ಇದ್ದಂಗೆ. ಏನು 2 ದಿನಕ್ಕೆ ಇವ್ರಿಗೆಲ್ಲ ಅಡ್ವರ್ಟೈಸ್ಗಳು ಕೊಟ್ಕೊಂಡು ಪೇಪರ್ನಲ್ಲಿ ಪಬ್ಲಿಷ್ ಮಾಡ್ತಾಯಿದ್ರೆ ಇವ್ರಿಗೊಂಥರ ಖುಷಿ ಆಗ್ತಾ ಇರ್ತದೆ. ಯಾಕೆ ನಮ್ಮ ಹೆಸರು ಬರಲಿಲ್ಲ ಅಂತ ಕಾಯ್ತಾ ಇರ್ತಾರೆ ಏನೋ. ಅದಕ್ಕೆ ತಕ್ಕಂತೆ ಒಂದು ಬಂದ್ಬಿಡುತ್ತೆ ಆವಾಗ ಬಂತು ಅಂದರೆ ತಗೊಳ್ಳಿ ಇದು, ಅಲ್ವಾ? ಏನ್ರಿ ನಗು ಬರ್ತದೆ ಕಣ್ರಿ, ನಗು ಬರ್ತದೆ. ಯಾವ ವಿಷಯ, ಯಾವುದಾದ್ರು ಒಂದು ವಿಷಯ ಸರ್ಕಾರದ್ದು, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಒಂದಲ್ಲ ಒಂದು ರೀತಿ ಅನಾಹುತಗಳೇ ನಡೀತಾ ಇದೆ. ಆವಾಗೆಲ್ಲ ಒಂದಷ್ಟು ಇದು ನಾಗೇಂದ್ರದ್ದು 189 ಕೋಟಿದು ಹಗರಣ,
ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ದು 5,000 ಕೋಟಿ ಹಗರಣ, ಆಮೇಲೆ ಇವ್ರದ್ದು ಹಿಂಗೆ ಒಬ್ಬೊಬ್ರನ್ನೇ ಹೇಳ್ಕೊಂಡು ಹೋದರೆ ಒಂದು 20-30 ಜನ ಬರೀ ಇದೇ ಆಗ್ತಾಯಿದೆ. ಏನು ವಿಷಯನೇ ಇಲ್ಲ. ಬರೀ ಕಾಂಗ್ರೆಸ್ನ ಅಧಿಕಾರ ಆಡಳಿತದಲ್ಲಿ ಎಂತೆಂಥ ಗನಂದಾರಿ ಕೆಲಸಗಳು ನಡೆದಿದೆ ಹಂಗಂತ ಎಲ್ಲ ಖುಷಿ ಪಡ್ಬೋದು. ಆ ಥರ ಆಗಿದೆ ಕಾಂಗ್ರೆಸ್ ಗನಂದಾರಿ ಕೆಲಸಗಳು. ಇವ್ರಿಗೆ ಹಗರಣ ಮಾಡೋದೇ ಒಂದು ದೊಡ್ಡ ಕೆಲಸ. ಅದನ್ನು ಎಷ್ಟು ಸುಲಭವಾಗಿ ಹೇಳ್ಬಿಟ್ರು ಅಂದರೆ ಇದರಲ್ಲಿ ನಿಂತ್ಕೊಂಡು ಅಷ್ಟಲ್ಲಪ್ಪ ಇಷ್ಟು ಹಂಗಂತ ಸಿದ್ದರಾಮಯ್ಯ ಸತ್ಯ ಹರಿಶ್ಚಂದ್ರ ಹೇಳಿದ್ರು. ಆ ಹರಿಶ್ಚಂದ್ರ ಹೇಳೋದಾದ್ಮೇಲೆ ಏನಾಯಿತು? ಏನೂ ನಡೀಲಿಲ್ಲ. ಯಾರನ್ನ ಜೈಲ್ಗೆ ಹಾಕ್ರಿ, ಯಾರನ್ನ ಆಸ್ಕೆಗೆ ಹಾಕಿದ್ರಿ, ಏನಿಲ್ಲ. ಮಂತ್ರಿ ಪದವಿ ಒಂದು ಕಿತ್ಕೊಂಡ್ರು ಅಷ್ಟೇ, ಬಿಟ್ಟರೆ ಇನ್ನೇನೂ ಆಗಲಿಲ್ಲ. ಈಗ ತೈ ಅಂತ ಕುಣಿತಾ ಇದ್ದಾರೆ. ಮಂತ್ರಿ ಪದವಿಗೆ ಮತ್ತೆ ಬರಬೇಕು ನಾನು, ಹೆಂಗೆ ಕೊಡ್ತಾರೆ ಏನು ಎತ್ತ ಇದೇ ಯೋಚನೆ ಆಗಿದೆ. ಯಾವಾಗ ಕೊಡ್ತಾರೆ ಈಗ ಇವ್ರಿಗೆ ಮಂತ್ರಿ ಪದವಿ ನಾಗೇಂದ್ರನಿಗೆ? ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬೇರೆ ಬೇಕಂತ 5,000 ಕೋಟಿ. 5,000 ಕೋಟಿ ಅಲ್ಲದೆ ಈಗಾಗಲೇ 4-5 ತಿಂಗಳಿಂದ ಕಾಸೆ ಹಾಕಿಲ್ಲ. ಯಾಕೆ ಹಾಕಲಿಲ್ಲ ಅಂತ ಗೊತ್ತಿಲ್ಲ. ಅದು ಹಂಗೆ ಹಗರಣಗಳಾಗೋಗಿದೆಯಾ ಏನೋ ಗೊತ್ತಿಲ್ಲ. ಹಗರಣಗಳಲ್ಲಿ ನಂಬರ್ 1. 5,000 ಕೋಟಿ 10,000 ಕೋಟಿ ಇದ್ದರೆ ಏನು ಮಾಡ್ತೀರಾ? ತಗೊಂಡೋಗಿ 5,000 ಕೋಟಿ 10,000 ಕೋಟಿನಿಗ ಎಲ್ಲಿವರೆಗೆ ತಿಂತೀರ ನೀವು? ನಿಮ್ಮ ಜೀವನ ಪೂರ್ತಿ ಪರ್ಯಂತ ತಿನ್ಬೋದಪ್ಪ. 3 ತಲೆ 4 ತಲೆ ಮಾರು ತಿನ್ಬೋದು. ಇನ್ನೂ ದುಡ್ಡು ಮಾಡಬೇಕು ಅಂತ ದುಡ್ಡಿಂದನೇ ಹೋಯ್ತಿರಲ್ಲ. ನಿಮಗೆ ಏನು ಹೇಳಬೇಕು ಅಂತಾನೆ ನಂಗೆ ಅರ್ಥ ಆಗಿಲ್ಲ ಗುರು. ನಿಮ್ಗೆಲ್ಲರಿಗೂ ದೇವರು ಸರಿಯಾದ ಶಿಕ್ಷೆ ಕೊಡ್ತಾನೆ. ಆ ಶಿಕ್ಷೆ ನಿಮ್ಗೆ ಅರ್ಥ ಆಗಲ್ಲ. ಏನು ಮಾಡುವ? ತಿನ್ನೋಕ್ಕಾಗಲ್ಲ. ತಗೊಂಡೋಗಿ ಇಟ್ಕೊತೀರಷ್ಟೇ. ತಿನ್ನೋಕ್ಕಾಗುತ್ತಾ? ಆಗಲ್ಲ. ಇಷ್ಟು ಹೇಳಿ ನಾನು ಈ ಮಾತಿಗೆ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯಾಂಕ ಖರ್ಗೆಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಬೇಡ್ಕೊತಿದ್ದೀನಿ ಅಂತ ಹೇಳಿ ನಮಸ್ಕಾರ.